ಬಾಗಲಕೋಟ ನಗರಸಭೆ ಒಳಗಡೆ ಕಮಿಷನರ್ ಆಫೀಸನ ಎದುರಿಗೆ ಹಾಕಿರುವ ಬೋರ್ಡ್ ನೋಡಿ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಮಾನ್ಯ ಶ್ರೀ ಬಿವೀರಪ್ಪ ಅವರು ಶಾಕ್ ಆಗಿದ್ದಾರಂತೆ. ಹಾಗಾದ್ರೆ ಆ ಬೋರ್ಡ್ ನೋಡಿದ ಮಾನ್ಯ ಲೋಕಾಯುಕ್ತರು ಏನ ಹೇಳಿದ್ದಾರೆ ಕೇಳೋಣ ಬನ್ನಿ. ನನಗೆ ಶಾಕಿಂಗ್ ಫಸ್ಟ್ ಟೈಮ್ 17 ಡಿಸ್ಟ್ರಿಕ್ಟ್ ಅಲ್ಲಿ ನೋಡ್ತಾರೆ ಆ ಥರ ಬೋರ್ಡ್ ಹಾಕಿರೋದು. ಅಂದ್ರೆ ಅವ್ರು ಏಜೆಂಟ್ ಮಾಡ್ತಾರೆ ಒಳಗಡೆ ಯಾರು ಗೊತ್ತಾಗಬಾರ್ದು ಅಂತ. ಕಮಿಷನರು ನಾವು ಬಂದ್ಮೇಲೆ ರಜಾ ಹೋಗ್ಬಿಟ್ರು, ನಿನ್ನೆ ರಜಾ ಹೋಗ್ಬಿಟ್ಟಾರೆ. ನಾವು ಹೋಗ್ತಿದ್ದಾಗ ಗೊತ್ತಾಗ್ತಾರೆ ಗೊತ್ತಿಲ್ಲ, ನಾವ್ಯಾರು ಹೇಳ ಇಲ್ಲ ಎಲ್ಲ ಹೋಗ್ತೀವಿ ಅಂತ. ಇನ್ನ ಸುಮಾರು ಹೋಗ್ಬೇಕಾಗಿತ್ತು, ನಮ್ಗೆ ಟೈಮ್ ಇಲ್ಲ, ಆಗ್ತಾ ಇಲ್ಲ, ಒದ್ದಾಡಿ ಆಫೀಸ್ಗಳಲ್ಲಿ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಅದು ಸಹ ಅಲ್ಲಿ ತಮಾಷೆ ಅಂದ್ರೆ ನಗರಸಭೆಯಲ್ಲಿ ಕಮಿಷನರ್ ಚೇಂಬರ್ ಹೋದ ತಕ್ಷಣ ಅಲ್ಲಿ ಸಾರ್ವಜನಿಕರಿಗೆ ನೋಟಿಸ್ ಅಂತ ಹಾಕಿದ್ದಾರೆ. ಅಲ್ಲಿ ಸಾರ್ವಜನಿಕರಿಗೆ ಒಳಗಡೆ ಪ್ರವೇಶವಿಲ್ಲ. ಅಲ್ಲ, ಸಾರ್ವಜನಿಕರ ಬಗ್ಗೆ ಇನ್ಯಾರೋ ಹೋಗ್ಬೇಕ್ರಿ ನಾನು ಬೋರ್ಡ್ ಹಾಕಿದ್ದಾರೆ, ಸಾರ್ವಜನಿಕ ಪ್ರವೇಶವಿಲ್ಲ. ಸಾರ್ ಗಲಾಟೆ ಮಾಡ್ತಾರೆ ಅಂತ ನಮ್ಮ ಆಫೀಸ್ ಬಂದು ಗಲಾಟೆ ಮಾಡ್ತಾರಪ್ಪ. ಸಾರ್ವಜನಿಕರು ಒಬ್ಬೊಬ್ಬರೇ ನೀವು ಸ್ಕೂಲ್ಸ್ ಟೇಬಲ್ ಹಾಕಿಸಿ ಚೇರ್ ಹಾಕಿಸಿ ಒಬ್ಬೊಬ್ಬರು ಬಂದು ಶಾಲಾದಿಂದ ಬರ್ತಾರೆ. ಅವರು ಸಾರ್ವಜನಿಕ ಪ್ರವೇಶ ಅಂತ ಹಾಕಿದ್ದಾರೆ. ನನಗೆ ಶಾಕಿಂಗ್ ಫಸ್ಟ್ ಟೈಮ್ 17 ಡಿಸ್ಟ್ರಿಕ್ಟ್ ಅಲ್ಲಿ ನೋಡ್ತಾರೆ ಆ ಥರ ಬೋರ್ಡ್ ಹಾಕಿರೋದು ಕಮಿಷನ್ ಆಫೀಸಲ್ಲಿ. ಅಂದ್ರೆ ಅವ್ರು ಏಜೆಂಟ್ ಮಾಡ್ತಾರೆ ಒಳಗಡೆ ಯಾರು ಗೊತ್ತಾಗಬಾರ್ದು ಅಂತ. ಸಾರ್ವಜನಿಕರು ಬಿಡೋಲ್ಲ ಅಂತ. ಅದು ನಾನು ಅವರು ನಗರಸಭೆ ಕೊಟ್ಟಿದ್ದು 4 ಇಂಜಿನಿಯರ್ಗಳು ಎಷ್ಟು ವೈಲೇಷನ್ ಆಗಿದೆ, ಎಷ್ಟು ಲೈಸೆನ್ಸ್ ಇದೆ, ಎಷ್ಟು ಎನ್ಕ್ರೋಚ್ಮೆಂಟ್ ಇದೆ ಎಲ್ಲ ನೋಟಿಸ್ ಕೊಟ್ಟಿದ್ವಿ ಅಂತ. 2 ವರ್ಷ 3 ವರ್ಷ ನೋಟಿಸ್ ಕೊಟ್ಟಿದ್ವಿ. ಏನು ಆಕ್ಷನ್ ತಗೊಳ್ತಾ ಇದ್ರೆ ತಗೊಂಡು ರಿಲೀಸ್ ಆಫ್ ಡ್ಯೂಟಿ ಮಾಲ್ ಅಡ್ಮಿನಿಸ್ಟ್ರೇಷನ್ ನಗರಸಭೆಗಳು ಅವರು ಕರೆಕ್ಟ್ ಆಗಿ ಮಾಡದೇ ಇದ್ರೆ ಕಷ್ಟ. ನಾನು ಒಂದು ಅಬ್ಸರ್ವ್ ಮಾಡಿದೆ, ಈ ನಿಮ್ಮ ನಗರಸಭೆ ಮತ್ತು ನಮ್ಮ ಟಿಡಿ ಯಾವುದು ಡಿಟಿಡಿಸಿ ಬಿಟಿಡಿ ಇವರಿಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲ ಅಂತ ನನ್ಗೆ ಗೊತ್ತಾಗಿದೆ. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಅದಕ್ಕೆ ಅವರು ಇವಾಗ ನಿಮ್ಮ ಇದು ಮುಗಿಸ್ಬಿಟ್ಟು ನಾನು ಇಲ್ಲಿ ಬಿಟಿಡಿಗೆ ಹೋಗ್ತೀನಿ, ಈ ಪ್ರೆಸ್ ಮುಗಿಸ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮುಗಿಸಿ ಅಲ್ಲಿ ಹೋಗ್ತೀನಿ, ಅಲ್ಲೂ ಚೆಕ್ ಮಾಡ್ತೀನಿ, ಅಲ್ಲೂ ಕೇಸ್ ರಿಜಿಸ್ಟರ್ ಮಾಡ್ತೀನಿ ನಾನು.